ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸ್ಯಾಟ್ಸ್ನಲ್ಲಿ ಮಕ್ಕಳ ಸ್ಯಾಟ್ ಸಂಖ್ಯೆ, ವಿದ್ಯಾರ್ಥಿಗಳ ಹೆಸರು, ಪೋಷಕರ ಮಾಹಿತಿ, ಜಾತಿ ಅಥವಾ ಪ್ರವರ್ಗವನ್ನು ಎಲ್ಲ ಮಕ್ಕಳ ಮಾಹಿತಿಯನ್ನು ಒಂದೇ ಎಕ್ಸೆಲ್ ಶೀಟ್ನಲ್ಲಿ ನಾವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ನಾವು ಈಗ ಎಕ್ಸಾಂಪಲ್ಗೆ SA2 ಸ್ಕೂಲ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ನಾವು ಅಲ್ಲೇನು ಮಾಡ್ಬೋದು, ಎಕ್ಸೆಲ್ ಶೀಟ್ನಲ್ಲಿ ನಾವು ಸ್ಯಾಟ್ಸ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇಲ್ಲಿಂದ ನಾವು ಕಾಪಿ ಅಲ್ಲಿಗೆ ಪೇಸ್ಟ್ ಮಾಡಿದ್ರೆ ಈಸಿಯಾಗಿ ನಾವು ಕೆಲಸಗಳನ್ನು ಮುಗಿಸ್ಕೋಬಹುದು. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ, ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಈಗ ನಾವು ಬ್ರೌಸರ್ನಲ್ಲಿ ಸ್ಯಾಟ್ಸ್ ಅಂತ ಬ್ರೌಸ್ ಮಾಡ್ಕೊಳ್ತೀವಿ. ನಂತರ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ನಮಗೆ ಸ್ಯಾಟ್ಸ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪಾಪಪ್ ಬಂದರೆ ಅದನ್ನು ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯೂಸರ್ ನೇಮನ್ನು ಹಾಕಬೇಕಾಗುತ್ತೆ. ಲಾಗಿನ್ ಪೇಜ್ನಲ್ಲಿ ಯೂಸರ್ ನೇಮನ್ನು ನೀವು ಸರಿಯಾಗಿ ಹಾಕೊಳ್ಳಿ. ಯೂಸರ್ ನೇಮನ್ನು ಸರಿಯಾಗಿ ಎಂಟರ್ ಮಾಡಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ HI ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTPಯನ್ನು ಇಲ್ಲಿ ಎಂಟರ್ ಮಾಡಿ. OTPಯನ್ನು ಎಂಟರ್ ಮಾಡಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನಮ್ಮ ಶಾಲೆಯ ಸ್ಯಾಟ್ಸ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಮಕ್ಕಳ ಡೀಟೇಲ್ಸ್ ಬೇಕು ಅಂದರೆ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಟ್ಯಾಂಡರ್ಡ್ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡ್ಯಾಶ್ ಬೋರ್ಡ್ಗೆ ಹೋದರೆ ನೀವು ಇಲ್ಲಿ 3 ಆಪ್ಷನ್ ಸಿಗುತ್ತೆ: ಮೀಡಿಯಂ ವೈಸ್ ರಿಪೋರ್ಟ್, ಎನ್ರೋಲ್ಮೆಂಟ್ ವೈಸ್ ರಿಪೋರ್ಟ್ ಮತ್ತು ಸೋಷಿಯಲ್ ಕ್ಯಾಟಗರಿ ವೈಸ್ ರಿಪೋರ್ಟ್. ನಾನು ಒಂದೊಂದಾಗಿ ತೋರಿಸ್ತಾ ಬರ್ತೀನಂತೆ. ಮೊದಲಿಗೆ ಮೀಡಿಯಂ ವೈಸ್ ರಿಪೋರ್ಟ್ ನಾನು ತೆಗಿತೀನಿ. ನಂತರ ಇಲ್ಲಿ ಆಟೋಮೆಟಿಕ್ ಆಗಿ ಕೆಳಗಡೆ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎಷ್ಟು ಮಕ್ಕಳಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಹೋಗುತ್ತೆ. ನಂತರ ನಾನು ಎಕ್ಸಾಂಪಲ್ಗೆ ಟೋಟಲ್ ಇದೆಯಲ್ಲ ಇಲ್ಲಿ ನೋಡ್ಕೊಳ್ಳಿ, ಈ ಟೋಟಲ್ ಮತ್ತೆ ಈ ಟೋಟಲ್ ಇಲ್ಲಿ ಬಂದರೆ 73 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡೇಟಾ ಓನ್ಲಿ 10 ಎಂಟ್ರೀಸ್ ತೋರಿಸ್ತಾ ಹೋಗುತ್ತೆ. ನಿಮ್ಗೆ ಎಷ್ಟು ಎಂಟ್ರೀಸ್ ಬೇಕೋ ಅಷ್ಟನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಎಂಟ್ರೀಸು ಇಲ್ಲಿ ತೋರಿಸ್ತಾ ಹೋಗುತ್ತೆ. ನಂತರ ಇಲ್ಲಿ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೊಬೈಲ್ನಲ್ಲಾದರೆ ಫೈಲ್ ಮ್ಯಾನೇಜರ್ನಲ್ಲಿ ಸೇವ್ ಆಗಿರುತ್ತೆ. ನಿಮ್ಮ ಡೆಸ್ಕ್ಟಾಪ್ನಲ್ಲಾದರೆ ಇಲ್ಲಿ ಡೌನ್ಲೋಡ್ಸಲ್ಲಿ ಸೇವ್ ಆಗಿರುತ್ತೆ. ಅದನ್ನು ನೀವು ಓಪನ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಏನಾದರೂ ಪಾಪಪ್ ಮೆಸೇಜ್ ಬಂದಿರೋದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಪ್ರತಿಯೊಂದು ಮಕ್ಕಳ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳದು ಇಲ್ಲಿ ಮೀಡಿಯಂ ವೈಸು ರಿಪೋರ್ಟು ತೋರಿಸ್ತಾ ಹೋಗುತ್ತೆ. ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಡೇಟ್ ಆಫ್ ಬರ್ತ್, ಮೀಡಿಯಮ್ ಮತ್ತು ಸ್ಟ್ಯಾಂಡರ್ಡು ಸಿಗ್ತಾ ಹೋಗುತ್ತೆ. ಹಾಗೆ ನಂತರ ನಿಮಗೆ ಇಲ್ಲಿ ಎನ್ರೋಲ್ಮೆಂಟ್ ವೈಸ್ ಬೇಕು ಅಂದರೆ ಮತ್ತೆ ಅಗೈನ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಹೋಗ್ಬಿಟ್ಟು ನೀವು ಅಕಾಡೆಮಿಕ್ ಇಯರ್ ಮತ್ತು ಸ್ಟ್ಯಾಂಡರ್ಡ್ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿ ಎನ್ರೋಲ್ಮೆಂಟ್ ವೈಸ್ ರಿಪೋರ್ಟ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ನಿಮಗೆ ಎಲ್ಲ ಡೀಟೇಲ್ಸು ಬರ್ತಾ ಹೋಗುತ್ತೆ ನೋಡಿ. ಎನ್ರೋಲ್ಮೆಂಟ್ ವೈಸ್ ರಿಪೋರ್ಟು, ನಂಬರ್ ಆಫ್ ಬಾಯ್ಸು, ನಂಬರ್ ಆಫ್ ಗರ್ಲ್ಸು, ಟೋಟಲ್ ಇದೆಯಲ್ಲ. ನಾನು ಅಗೈನ್ ಮತ್ತೆ ಏನು ಮಾಡ್ತೀನಿ, ಇಲ್ಲಿ ಟೋಟಲ್ ಮೇಲೆ 73 ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಡೇಟಾನ ಇನ್ಕ್ರೀಸ್ ಮಾಡ್ಕೊಳ್ತೀನಿ. ಇಲ್ಲಿ 2 ಆಪ್ಷನ್ ಇದೆ, ಎಕ್ಸ್ಪೋರ್ಟ್ ಟು PDF ಮತ್ತು ಎಕ್ಸ್ಪೋರ್ಟ್ ಟು ಎಕ್ಸೆಲ್ಲು. ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಮಾಡ್ಕೊಂಡ್ರೆ ಬೆಟರ್, ಯಾಕಂದರೆ ನಾವು ಎಕ್ಸೆಲ್ನಲ್ಲಾದರೆ ಕಾಪಿ ಮತ್ತು ಪೇಸ್ಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಎಕ್ಸ್ಪೋರ್ಟು ಎಕ್ಸೆಲ್ಗೆ ಹೊಡಿತೀನಿ. ನಂತರ ಇಲ್ಲಿ ನಾನು ಅದನ್ನು ಓಪನ್ ಮಾಡಿಕೊಂಡ್ರೆ ಫೈಲನ್ನು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಎನ್ರೋಲ್ಮೆಂಟ್ ನಂಬರು, ಸ್ಟೂಡೆಂಟ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಸ್ಟ್ಯಾಂಡರ್ಡು ಮತ್ತು ಇಲ್ಲಿ ತಾಲೂಕು ತೋರಿಸುತ್ತೆ. ಇದರಲ್ಲಿ ಇಷ್ಟು ತೋರಿಸುತ್ತೆ. ನಂತರ ನಿಮಗೆ ಸೋಷಿಯಲ್ ಕ್ಯಾಟಗರಿ ವೈಸ್ ಬೇಕು ಅಂದರೆ ಅಗೇನ್ ಏನು ಮಾಡ್ತೀನಿ, ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಅಕಾಡೆಮಿಕ್ ಇಯರ್ ಮತ್ತು ಸ್ಟ್ಯಾಂಡರ್ಡ್ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡ್ಯಾಶ್ ಬೋರ್ಡ್ಗೆ ಹೋದರೆ ಸೋಷಿಯಲ್ ಕ್ಯಾಟಗರಿ ವೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಸೋಷಿಯಲ್ ಕ್ಯಾಟಗರಿ ವೈಸು ಇಲ್ಲಿ ಪ್ರತಿ ಸ್ಟ್ಯಾಂಡರ್ಡ್ ತೋರಿಸ್ತಾ ಹೋಗುತ್ತೆ. ನಿಮಗೆ ಒಟ್ಟಾಗಿ ನಮಗೆ ಎಕ್ಸೆಲ್ ಶೀಟ್ ಬೇಕಾಗಿರೋದ್ರಿಂದ ಟೋಟಲ್ ಕಡೆ ಬರ್ತೀನಂತೆ. ಟೋಟಲ್ 73 ಅಂತ ಇದೆಯಲ್ಲ, ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಎಂಟ್ರಿಗಳನ್ನ ಇನ್ಕ್ರೀಸ್ ಮಾಡ್ಕೋಬೋದು. ನಂತರ ಇಲ್ಲಿ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೌನ್ಲೋಡ್ ಆದ ನಂತರ ನೀವೇನು ಮಾಡ್ಬೋದು, ಓಪನ್ ಮಾಡಿ ನೋಡ್ಬೋದು. ಇಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ಮೇಲೆ ಇಲ್ಲಿ ನೀವು ಗಮನಿಸಿ ಎನ್ರೋಲ್ಮೆಂಟ್ ನಂಬರು, ಸ್ಟೂಡೆಂಟ್ ನೇಮು, ಡೇಟ್ ಆಫ್ ಬರ್ತು, ಸೋಷಿಯಲ್ ಕ್ಯಾಟಗರಿ ಕೂಡ ಇಲ್ಲಿ ತೋರಿಸ್ತಾ ಇದೆ ಮತ್ತು ಸ್ಟ್ಯಾಂಡರ್ಡು ಮತ್ತು ತಾಲೂಕು ಇಲ್ಲಿ ನಿಮಗೆ ತೋರಿಸುತ್ತೆ. ಹೀಗೆ ನೀವು ನಂತರ ಏನು ಮಾಡ್ಬೋದು, ನಿಮಗೆ ಯಾವ ಮಾಹಿತಿಗೆ ನೀವು ಮಕ್ಕಳ ಡೀಟೇಲ್ಸನ್ನು ಫಿಲ್ ಮಾಡಬೇಕು ಹೀಗೆ ಕಾಪಿ ಮತ್ತು ಪೇಸ್ಟ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಈಸಿಯಾಗಿ ಯಾವ ಮಾಹಿತಿಯನ್ನು ಕೇಳಿರ್ತಾರೆ ಆ ಮಾಹಿತಿಯನ್ನು ನೀವು ಅಲ್ಲಿ ಎಂಟರ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾವು
ಮಕ್ಕಳ ಮಾಹಿತಿಯನ್ನು ಸೋಷಿಯಲ್ ಕ್ಯಾಟಗರಿ ವೈಸ್, ಎನ್ರೋಲ್ಮೆಂಟ್ ವೈಸ್ ಮತ್ತು ಮೀಡಿಯಮ್ ವೈಸ್ ಹೇಗೆ ಎಕ್ಸೆಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಸ್ಯಾಟ್ಸ್ನಲ್ಲಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.